ಇದಕ್ಕೆಲ್ಲ ಉತ್ತರವನ್ನು ಅವತ್ತಿನ ಗೃಹ ಸಚಿವರಾಗಿದ್ದಂಥ ಚಿದಂಬರಂ ಅವರೇ ಕೊಟ್ಬಿಟ್ರು. ನಾವು ರಿಯಾಕ್ಷನ್ ಮಾಡಬೇಕು ಅಂತ ಹೇಳಿದಾಗ ಪ್ರಧಾನಮಂತ್ರಿ ಹೇಗೆ ಅನುಮತಿ ಕೊಡಲಿಲ್ಲ, ಸರ್ಕಾರ ಹೇಗೆ ಅನುಮತಿ ಕೊಡಲಿಲ್ಲ ಅಂತ ನಾಚಿಕೆ ಮಾನ ಮರ್ಯಾದೆ ಇದ್ದವರು ಮಾತ್ರ ಅವತ್ತಿನ ಸಂದರ್ಭವನ್ನು ಸಮರ್ಥನೆ ಮಾಡ್ಕೊಳ್ತಾರೆ. ಚಿದಂಬರಂ ಅವರು ಇವರ ಲಂಗೋಟಿ ಬಿಚ್ಚಿ ಬಿಟ್ಬಿಟ್ರು. ಚಿದಂಬರಂ ಹಿ ವಾಸ್ ನಾಟ್ ಎ BJP, ಹಿ ಈಸ್ ನಾಟ್ ಎ BJP. ಹಿ ವಾಸ್ ಎ ಕಾಂಗ್ರೆಸ್, ಹಿ ಈಸ್ ಎ ಕಾಂಗ್ರೆಸ್. ಕಾಂಗ್ರೆಸ್ ಒನ್ ಆಫ್ ದ ಟಾಲೆಸ್ಟ್ ಲೀಡರ್. ಹಿ ವಾಸ್ ಎ ಹೋಮ್ ಮಿನಿಸ್ಟರ್. ಅವರೇ ಹೇಳಿಕೆ ಕೊಟ್ಬಿಟ್ರು. ಈ ಸರ್ಕಾರ ಲಂಗೋಟಿ ಬಿಚ್ಚಿಬಿಟ್ರು. ಆ ಥರದ ಕೆಲಸ ಆಗಲ್ಲ. ಅರ್ಬನ್ ನಕ್ಸಲರನ್ನ ಸಲಹೆಗಾರರನ್ನಾಗಿ ಇಟ್ಕೊಂಡು ನಕ್ಸಲರಿಗೆ ಸಹಾಯ ಮಾಡುವಂಥ ನೀಚ ಕೆಲಸವನ್ನು BJP ಸರ್ಕಾರ ಮಾಡಿಲ್ಲ. ಕಾಂಗ್ರೆಸ್ ಅದು ಮಾಡಿತ್ತು. ನೋಡಿ, ಕೇಂದ್ರ ಸರ್ಕಾರ ಒಪ್ಕೊಳ್ಳುತ್ತೆ, ತನ್ನ ಸಾಮರ್ಥ್ಯವನ್ನು ತೋರಿಸುತ್ತೆ. ಮತ್ತು ಪ್ರಿಯಾಂಕರ್ಗೆ ಅವರು ಸರ್ವಜ್ಞರಿಗಿಂತ ಮೇಲೆ ಏನಾರು ಬಹುಶಃ ಸರ್ವಜ್ಞ ಏನಾರು ಇದ್ದಿದ್ದರೆ ಸರ್ವಜ್ಞನ ಹುಟ್ಟಿಸಿದ್ದೆ ನಾನು ಅಂತ ಹೇಳ್ತಿದ್ರು ಏನೋ ಇವರು ಅನ್ನೋ ಒಂದು ಮೇಲೆ ಅವರು ಇತಿಹಾಸನ ಸ್ವಲ್ಪ ತಿಳ್ಕೊಂಡು ಮಾತಾಡಲಿ. ಬೇಕಿದ್ರೆ ಪೇಪರ್ ಕಟಿಂಗ್ಸು ಕಳಿಸ್ಕೊಡ್ತೀವಿ, ವರ್ಷದಲ್ಲಿ ಎಷ್ಟು ಭಯೋತ್ಪಾದಕ ಘಟನೆಗಳು ನಡೀತಿದ್ದು ಅಂತ. ಮತ್ತು ಆ ಭಯೋತ್ಪಾದಕರ ಬಗ್ಗೆ ನೀವು ಹೆಂಗೆ ನಡ್ಕೊಳ್ತಿದ್ರಿ ಎಂಥದ್ದು. ಯಾವನೊಬ್ಬ ಜಮ್ಮು ಕಾಶ್ಮೀರದವನು ಭಯೋತ್ಪಾದಕನಿಗೆ ಶೇಕ್ ಹ್ಯಾಂಡ್ ಕೊಟ್ಟು ಯಾಸಿನ್ ಮಲ್ಲಿಕ್ ಜಿ ಪ್ರಧಾನಿ ಕಚೇರಿಗೆ ಬರೋಕ್ಕೆ ಹೇಳ್ಕೊಂಡು ತಪ್ಪಿಕೊಳ್ಳೋ ಕೆಲಸನ ಯಾವತ್ತೂ ಮಾಡಿಲ್ಲ BJP ಸರ್ಕಾರ. ತಪ್ಪಿಕೊಳ್ಳೋ ಕೆಲಸ ಮಾಡಿದ್ದು ಇವರು. ಆಫ್ಘಾನಿಸ್ತಾನದ ಸರ್ಕಾರದ ಜೊತೆಗೆ ನಮ್ಮ ವ್ಯವಹಾರ ಇದೆ, ತಾಲಿಬಾನಿಗಳ ಜೊತೆಗೆ ವ್ಯವಹಾರ ಇಲ್ಲ. ಒಂದು ಸರ್ಕಾರವಾಗಿ ಸರ್ಕಾರದ ವಿದೇಶಾಂಗ ಸಚಿವರ ಜೊತೆ ವ್ಯವಹರಿಸುತ್ತೆ, ತಾಲಿಬಾನಿಗಳ ಜೊತೆ ಅಲ್ಲ. ತಾಲಿಬಾನಿಗಳ ಜೊತೆ ವ್ಯವಹರಿಸಿದ್ದು ಭಯೋತ್ಪಾದಕನ್ನು ರೆಸ್ಪೆಕ್ಟ್ ಕೊಟ್ಟು ಪ್ರಧಾನಮಂತ್ರಿ ಕಾರ್ಯಾಲಯಕ್ಕೆ ಕರೆದು ಮಾತುಕತೆ ಆಡಿಸುವಂಥ ನೀಚ ಕೆಲಸವನ್ನು BJP ಸರ್ಕಾರ ಮಾಡಿಲ್ಲ, ಮಾಡೋದೂ ಇಲ್ಲ.